ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಸೊ ಆಸ್ ಆಫ್ ನೌ ನಾನು ಹಿಂದೆ ಹೇಳಿರೋ ಹಾಗೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಬೇಕು, ಸ್ವಲ್ಪ ಸೈಡ್ ವೇಸ್ ಆಗಬೇಕು ಅಂಡ್ ನಿನ್ನೆಯ ಲೋ ಅನ್ನ ಬ್ರೇಕ್ ಮಾಡಿದ್ರೆ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅಥವಾ ಈ ಸ್ವಿಂಗ್ ಅನ್ನ ಬ್ರೇಕ್ ಮಾಡಿದಾಗ ಓಕೆ, ಫಸ್ಟ್ ಹಾಫ್ ಸ್ವಲ್ಪ ಮಾರ್ಕೆಟ್ ಡೈಸಿ ಇರುತ್ತೆ, ಸೆಕೆಂಡ್ ಹಾಫ್ ಮಾರ್ಕೆಟ್ ಮೂವ್ ಆಗೋ ಚಾನ್ಸಸ್ ಇದೆ ಅಂತ ನಾನು ಹೇಳಿದ್ದೆ. ಸೊ 48,100 ಲೆವೆಲ್ ಅನ್ನ ಬ್ರೇಕ್ ಇಮಿಡಿಯೇಟ್ಲಿ ಯಾವಾಗ ಆಯ್ತಲ್ವಾ, ಸೊ ಅಲ್ಲಿಂದ ಸೀದಾ 1200 ಪಾಯಿಂಟ್ ಅನ್ನ ಮೂವ್ ಆಗಿದೆ. ಎಸ್ ಐ ನೋ ಈ ಪಾಯಿಂಟ್ ಅಲ್ಲಿ ಸ್ವಲ್ಪ ಗಡಬಡ ಆಗಿರಬಹುದು, ಸೊ ಲಾಸಸ್ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು. ಸೊ ಇದೇ ಪಾಯಿಂಟ್ ಅಲ್ಲಿ ನಾನು ಪ್ರಾಫಿಟ್ ಮಾಡಿದ್ದೆ ಆಕ್ಚುಲಿ. ಸೊ ಇಲ್ಲಿಂದ ಈ ಲೆವೆಲ್ ಅಷ್ಟೇ ಕ್ಯಾಪ್ಚರ್ ಮಾಡಿದ್ದೆ. ಓಕೆ, ಸೊ ಇಲ್ಲಿ ನಿಮಗೆ ಪ್ರಾಪರ್ ಡಬ್ಲ್ಯೂ ಪ್ಯಾಟರ್ನ್ ಸಿಕ್ಕಿದೆ. ಡಬ್ಲ್ಯೂ ಪ್ಯಾಟರ್ನ್ ಮುಖಾಂತರ ನೀವು ಟ್ರೇಡ್ ಮಾಡಿದ್ರು. ಸೊ ಅರೌಂಡ್ ಎಸ್ ಎಲ್ ತುಂಬಾ ದೊಡ್ಡದಾಗ್ತಿತ್ತು, ತುಂಬಾ ಜಾಸ್ತಿ ಆಗ್ತಾ ಇತ್ತು. ಸೊ ಇಲ್ಲೂ ಕೂಡ ಸೊ ನಿನ್ನೆ ಮತ್ತು ಇವತ್ತು ಲಾಸ್ಟ್ 3 to 4 ಡೇಸ್ ಇಂದ ಎಸ್ ಎಲ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇಂಡಿಯಾ ವೈಸ್ ಆಲ್ಮೋಸ್ಟ್ 30 ರೀಚ್ ಆಗಿತ್ತು. ಆಸ್ ಆಫ್ ನೋ ಇವಾಗ ಕೂಲ್ ಡೌನ್ ಆಗಿದೆ. ಎಷ್ಟಿದೆ ಅಂತ ನೋಡೋದಾದ್ರೆ ಇಂಡಿಯಾ ವಿಕ್ಸ್ ವಾಲಟಿಲಿಟಿ ಇಂಡೆಕ್ಸ್ 18 ಬಂದಿದೆ. ಇದ್ರ ಹೈಯೆಸ್ಟ್ ಪಾಯಿಂಟ್ ಅನ್ನ ನೋಡಿ 30 ರೀಚ್ ಆಗಿತ್ತು ನೋಡಿ, 31. ಸೊ ತುಂಬಾ ವ್ಯಾಲಟಿಲಿಟಿ, ಅನ್ಸರ್ಟನಿಟಿ ತುಂಬಾ ಜಾಸ್ತಿ ಇತ್ತು. ಸೊ ಆಸ್ ಆಫ್ ನೋ ಮಾರ್ಕೆಟ್ ಕೂಲ್ ಡೌನ್ ಆಗೋ ರೀತಿ ಕಾಣ್ತಾ ಇದೆ. ನಾಳೆ ನಿಫ್ಟಿ ಎಕ್ಸ್ಪೈರಿ ಇದೆ. ಸೊ ನಿಫ್ಟಿ ಎಕ್ಸ್ಪೈರಿ ನನ್ನ ಪ್ರಕಾರ ಮೇ ಬಿ ಆಪ್ಷನ್ ಸೆಲ್ಲರ್ಸ್ ಡೇ ಆಗಬಹುದು. ಆಲ್ಮೋಸ್ಟ್ ಎಲ್ಲ ಕೂಲ್ ಆಗಿದೆ ಅಲ್ವಾ, ಹಾಗಾಗಿ ಸೊ ಈ ಲೆವೆಲ್ ಅಲ್ಲಿ ಸೆಲ್ ಮಾಡಿದ್ರೆ ಬೆಟರ್ ಇರುತ್ತೆ ಅಷ್ಟೇ. ಸೊ ಕೆಳಗಡೆ ಇರೋ ಪುಟ್ ಔಟ್ ದ ಮನಿ ಆಪ್ಷನ್, ಮೇಲ್ಗಡೆ ಇರೋ ಕಾಲ್ ಔಟ್ ದ ಮನಿ ಆಪ್ಷನ್. ಸೊ ಇವೊಂದು ಇದು ಮೇಲ್ಗಡೆ ಹೋಗ್ಬೇಕಂದ್ರೆ ಈ ಲೆವೆಲ್ ಅನ್ನ ಮಾರ್ಕೆಟ್ ಮೇಲೆ ಬ್ರೇಕ್ ಆಗ್ಬೇಕು. ಅಂಡ್ ಇಲ್ಲಿಂದ ಎಷ್ಟು ಪಾಯಿಂಟ್ ಮೂವ್ ಆಗೋ ಚಾನ್ಸಸ್ ಇದೆ? 160 ಪಾಯಿಂಟ್ ಅಪ್ವರ್ಡ್ ಮೂವ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ರಿಕವರಿ ಸ್ಟಾರ್ಟ್ ಆಗಿದೆ. ಅಂಡ್ ಇಲ್ಲೊಂದು ಏನ್ ಅಬ್ಸರ್ವ್ ಮಾಡಬಹುದು ಅಂದ್ರೆ, ಎಕ್ಸಿಟ್ ಪೋಲ್ ಅಲ್ಲಿ ಮಾರ್ಕೆಟ್ ಮೇಲೋಯ್ತು, ರಿಸಲ್ಟ್ ಅಲ್ಲಿ ಮಾರ್ಕೆಟ್ ಕೆಳಗಡೆ ಬಂತು, ಇವತ್ತು ರಿಕವರ್ ಆಯ್ತು. ಸೊ ಫ್ರೈಡೇ, ಓಕೆ ಫ್ರೈಡೇ ಅಲ್ವಾ ಇದು. ಸೊ ಫ್ರೈಡೇ ಎಲ್ಲಿತ್ತು ಮಾರ್ಕೆಟ್, ಇವಾಗ ಸೇಮ್ ಅದೇ ಲೆವೆಲ್ ಬಂದು ಕೂತಿದೆ. ಈ ಒಂದು ನಿಫ್ಟಿ ಬ್ಯಾಂಕ್ ಕೂಡ ಓಕೆ. ಸೊ ಇಲ್ಲಿರೋ ಮಾರ್ಕೆಟ್ ಸೇಮ್ ಅದೇ ಲೆವೆಲ್ ಅಲ್ಲಿ ಇದೆ. ಆಲ್ಮೋಸ್ಟ್ ಇದ್ರ ಲೆವೆಲ್ ಅನ್ನ ಮ್ಯಾಚ್ ಆಯ್ತು, ರಿಕವರ್ ಆಯ್ತು ಆಲ್ಮೋಸ್ಟ್. ಯಾಕಂದ್ರೆ ಈ ಟ್ರೆಂಡ್ ಇನ್ನ 50% ಜಾಸ್ತಿ ಹೋಗಿದೆ ಅಂದ್ರೆ ಸ್ಟಿಲ್ ನಾವು ಅಪ್ ಟ್ರೆಂಡ್ ಅಲ್ಲಿರೋ ಲೆವೆಲ್ ಗಳನ್ನೇ ನೋಡ್ಬೇಕು. ಸೊ ಇವಾಗ ಈ ಲೆವೆಲ್ ಬ್ರೇಕ್ ಆಗ್ಬೇಕು ಅಷ್ಟೇ. ಓಕೆ, ಅದಾದ ನಂತರ ಇಲ್ಲಿಂದ ಅಕಸ್ಮಾತ್ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ ಅಂದ್ರೂ ಕೂಡ ಓಕೆ, ಸೊ ಈ ಲೆವೆಲ್ ಇಂದ ಅದು ಸಪೋರ್ಟ್ ತಗೊಳ್ಳೋ ಚಾನ್ಸಸ್ ಈ ಲೆವೆಲ್ ಇಂದ. ಸೊ ಆ ಲೆವೆಲ್ ಬ್ಯಾಂಡ್ ಬಂದ್ಬಿಟ್ಟು ಲೈಕ್ 48,400 ನಿಯರ್. ಓಕೆ, 48,400 ಆಸ್ಪಾಸ್ ಅದು ಸಪೋರ್ಟ್ ತಗೊಂಡು ಮತ್ತೆ ಮೇಲ್ಗಡೆ ಹೋಗ್ಬೋದು. ಸೊ ಇಲ್ಲಿಗೆ ಬಂದಾಗ ಈ ಲೆವೆಲ್ ಅಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ನೋಡಿ ನಾವು ಟ್ರೇಡ್ ಮಾಡಿದ್ರೆ ಇದು ಬೆಟರ್ ಇರುತ್ತೆ. ಆಲ್ವೇಸ್ ಸಪೋರ್ಟ್ ಅಲ್ಲಿ ಒಂದು ಸರಿಯಾದ ಪ್ಯಾಟರ್ನ್ ಗಳನ್ನ ನೋಡ್ತಿರ್ಬೇಕು. ಓಕೆ, ಅಂಡ್ ದೆನ್ ನಿಫ್ಟಿ 50 ನಾನು ಹೇಳಿದೆ ಸೆಲ್ಲರ್ಸ್ ಡೇ ಆಗಬಹುದು. ಓಕೆ, ಅಕಸ್ಮಾತ್ ಮೇಲೆ ಹೋಗೋದಾದ್ರು ಸ್ವಲ್ಪ ಗ್ಯಾಪ್ ಅಪ್ ಅಥವಾ ಫ್ಲಾಟ್ ಓಪನ್ ಆಗ್ಬೇಕು, ಸೈಡ್ ವೇಸ್ ಆಗ್ಬೇಕು, ಅಥವಾ ಮೇಲ್ ಹೋಗಿ ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆದ್ರೂ ಫಾರ್ಮ್ ಆಗಿ ಬ್ರೇಕ್ ಆದ್ರೆ ಓಕೆ. ಸೊ ಲೋ ಬ್ರೇಕ್ ಆದ್ರೆ ಇಮಿಡಿಯೇಟ್ಲಿ ಈ ಹೈ ಬ್ರೇಕ್ ಆದ ತಕ್ಷಣ ಇಲ್ಲೊಂದು ಸಪೋರ್ಟ್ ಇದೆ. ಓಕೆ, ರೀಸೆಂಟ್ ಸ್ವಿಂಗ್ ಈ ಲೆವೆಲ್ ಬ್ರೇಕ್ ಆಗಿತ್ತು. ಸೊ ಈ ಲೆವೆಲ್ ಬ್ರೇಕ್ ಆಗಿ ಇಲ್ಲೇ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮೇಲೋಯ್ತು, ಆಮೇಲೆ ಇಲ್ಲಿ ಬ್ರೇಕ್ ಆಯ್ತು, ಅಗೇನ್ ಇದು ಫ್ಲಾಟ್ ಓಪನ್ ಆಗಿ. ಸೊ ಈ ಸ್ವಿಂಗಿನ ಲೋ ಬ್ರೇಕ್ ಆದ್ರೂ ಕೂಡ ನಿಮ್ಗೆ ಎಕ್ಸ್ಪೆಕ್ಟೆಡ್ ಪಾಯಿಂಟ್ಸ್ ಎಷ್ಟು? 70 to 80 ಪಾಯಿಂಟ್ಸ್. 70 to 80 ಪಾಯಿಂಟ್ಸ್ ಇಸ್ ನಾಟ್ ಅ ಸ್ಮಾಲ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಬಟ್ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ನೋಡೋ ಹಾಗಿಲ್ಲ ಅಕಾರ್ಡಿಂಗ್ ಟು ಮಿ. ಸೊ ಸ್ಟಿಲ್ ಬೈಯಿಂಗ್ ಚಾನ್ಸಸ್ ಜಾಸ್ತಿ ಇದೆ ಅಂತಾನು ಹೇಳ್ಬಹುದು. ದೆನ್ ಫಿನ್ ನಿಫ್ಟಿ ಸೇಮ್. ಓಕೆ, ಬಟ್ ಈ ಫಿನ್ ನಿಫ್ಟಿಲಿ ಏನ್ ಅಬ್ಸರ್ವ್ ಮಾಡಬಹುದು ಅಂದ್ರೆ ಇಲ್ಲಿಂದ ರಿವರ್ಸಲ್ ಆಗಿದೆ ಅಂಡ್ ಟಾಪ್ ಅಲ್ಲಿ ನನಗೆ ಎಂ ಪ್ಯಾಟರ್ನ್ ಕಾಣ್ತಾ ಇದೆ. ಓಕೆ, ಮಾರ್ಕೆಟ್ ಏನಾದ್ರು ಫ್ಲಾಟ್ ಓಪನ್ ಆಗಿ ಫಸ್ಟ್ ಕ್ಯಾಂಡಲ್ ಗ್ರೀನ್ ಆಗಿ ಅದ್ರ ಲೋ ಬ್ರೇಕ್ ಆಯ್ತು ಅಂದ್ರೆ ಅಗೇನ್ ವಿ ಕ್ಯಾನ್ ಟಾರ್ಗೆಟ್ ಟು ದಿಸ್ ಪಾಯಿಂಟ್ 21,362 ವರೆಗೂ ಹೋಗೋ ಚಾನ್ಸಸ್ ನಾಳೆನೆ ಮಾರ್ಕೆಟ್. ಇಲ್ಲಿಂದ ಅರೌಂಡ್ 180 ಪಾಯಿಂಟ್ಸ್ ಡೌನ್ವರ್ಡ್ ಮೂವ್ಮೆಂಟ್ ಆಗೋ ಚಾನ್ಸಸ್ ಇದೆ. ಅಂಡ್ ಮಿಡ್ ಕ್ಯಾಪ್ ನಿಫ್ಟಿ ಸ್ಟಿಲ್ ಈ ತನ್ನ ರೆಸಿಸ್ಟೆನ್ಸ್ ಲೆವೆಲ್ ಹತ್ರ ಬಂದು ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡ್ತಾ ಇದೆ. ಓಕೆ, ಸೊ ಟೈಮ್ ಸ್ಪೆಂಡ್ ಮಾಡಿದೆ, ಸ್ವಲ್ಪ ಇನ್ನೂ ಕೂಡ ಟೈಮ್ ಸ್ಪೆಂಡ್ ಮಾಡಿ ಫ್ಲಾಟ್ ಓಪನ್ ಆಗಿ ಟೈಮ್ ಸ್ಪೆಂಡ್ ಮಾಡಿ ಹೈ ಬ್ರೇಕ್ ಆದ್ರೆ ಈಸಿಲಿ ಇಲ್ಲಿವರೆಗೂ ಹೋಗುತ್ತೆ. ಓಕೆ, ಸೊ ರಿಸಲ್ಟ್ ಮಾರ್ಕೆಟ್ ಎಲ್ಲಿಗೆ ಓಪನ್ ಆಗಿ ಹಿಡಿದಿತ್ತಲ್ವಾ ಅಲ್ಲಿವರೆಗೂ ಅರೌಂಡ್ 150 ಅಥವಾ 200 ಪಾಯಿಂಟ್ ಅಗೇನ್ ರಿಕವರ್ ಆಗೋ ಚಾನ್ಸಸ್ ಇದೆ. ಸೊ ಆಸ್ ಆಫ್ ನೋ ಇಟ್ ಸಾಕು, ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು.